ಸ್ನೇಹಿತರೆ, ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಲಾರ್ಜ್ ಫಾರ್ ಗೆಸ್ಟೇಷನ್ ಏಜ್ ಬಗ್ಗೆ ಮಾತಾಡಿದೆ. ಅಂದ್ರೆ ಮಗು ವೆಯ್ಟ್ ತುಂಬಾನೇ ಜಾಸ್ತಿ ಇದ್ದಾಗ ಲಾರ್ಜ್ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಈಗ ಈ ವಿಡಿಯೋದಲ್ಲಿ ಸ್ಮಾಲ್ ಫಾರ್ ಗೆಸ್ಟೇಷನ್ ಏಜ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಯೂಶಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ಸ್ ಅಲ್ಲಿ, ಪರ್ಟಿಕ್ಯುಲರ್ಲಿ 7th 8th ಇಲ್ಲ 9th ಮಂತ್ ರಿಪೋರ್ಟ್ಸ್ ಅಲ್ಲಿ ಇದನ್ನ ನಾವು ಮೆನ್ಷನ್ ಮಾಡಿರ್ತೀವಿ, ಸ್ಮಾಲ್ ಫಾರ್ ಗೆಸ್ಟೇಷನ್ ಏಜ್ ಅಥವಾ IUGR ಅಂತ ಮೆನ್ಷನ್ ಮಾಡಿರ್ತೀವಿ. ಸ್ನೇಹಿತರೆ, ನಾನು ಮೊದಲೇ ಹೇಳಿರೋ ಹಾಗೆ ನಾವು ಪ್ರತಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲೂ ಮಗು ವೆಯ್ಟ್ ನ ನಾವು ಅಸೆಸ್ ಮಾಡ್ತೀವಿ. ಅಂದ್ರೆ ಬೇಸಿಕಲಿ ವೆಯ್ಟ್ ಅಂಡ್ ಗ್ರೋತ್ ಎರಡನ್ನೂ ನಾವು ಅಸೆಸ್ ಮಾಡ್ತೀವಿ. ಸೊ ಎಷ್ಟು ವೀಕ್ಸ್ಗೆ ಎಷ್ಟು ವೆಯ್ಟ್ ಇರಬೇಕು, ಅದಕ್ಕಿಂತ ಏನಾದ್ರು ಕಡಿಮೆ ಇತ್ತು ಅಂತಂದ್ರೆ ಅದನ್ನ ನಾವು ಸ್ಮಾಲ್ ಫಾರ್ ಗೆಸ್ಟೇಷನ್ ಏಜ್ ಅಂತೀವಿ. ಅಂದ್ರೆ ಎಲ್ಲಾ ವೆಯ್ಟ್ ಕಡಿಮೆ ಇರೋ ಮಕ್ಕಳು ಸ್ಮಾಲ್ ಫಾರ್ ಗೆಸ್ಟೇಷನ್ ಏಜ್ ಅಲ್ಲ. ನಾವೊಂದು ರೆಫರೆನ್ಸ್ ರೇಂಜ್ ಇಟ್ಕೊಂಡಿರ್ತೀವಿ. ಅಂದ್ರೆ 10th ಪರ್ಸೆಂಟೈಲ್ ಇಂದ 90th ಪರ್ಸೆಂಟೈಲ್ ನಾರ್ಮಲ್ ರೇಂಜ್. ಸೊ ಇಫ್ ದ ವೆಯ್ಟ್ ಇಸ್ ಲೆಸ್ ದೆನ್ 10th ಪರ್ಸೆಂಟೈಲ್, ಅದನ್ನ ನಾವು ಸ್ಮಾಲ್ ಫಾರ್ ಗೆಸ್ಟೇಷನ್ ಏಜ್ ಅಂತೀವಿ. ಸೊ ಮೋಸ್ಟ್ ಕಾಮನ್ ರೀಸನ್ ಅಂತಂದ್ರೆ ಪ್ರೆಗ್ನೆನ್ಸಿಲ್ ಬರುವಂತಹ BP ಅಥವಾ ಗೆಸ್ಟೇಷನಲ್ ಹೈಪರ್ ಟೆನ್ಷನ್ ಅಂತ. ಇಟ್ ಇಸ್ ದ ಮೋಸ್ಟ್ ಕಾಮನ್ ರೀಸನ್. ಸ್ನೇಹಿತರೆ, ಇತ್ತೀಚೆಗೆ ಶುಗರ್, BP ತುಂಬಾನೇ ಕಾಮನ್. ಸೊ ಅಕಸ್ಮಾತ್ ಈ ತರ ಇದ್ದಾಗ ನಾವು ಪ್ರಿಕಾಷನರಿ ಮೆಜರ್ಸ್ ಆಗಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರೆ ಈ ಸ್ಮಾಲ್ ಫಾರ್ ಗೆಸ್ಟೇಷನ್ ಕಾಂಪ್ಲಿಕೇಶನ್ಸ್ ಏನಿದೆ ಅದನ್ನ ನಾವು ಖಂಡಿತ ಅವಾಯ್ಡ್ ಮಾಡಬಹುದು. ಸೊ ಕೆಲವರಿಗೆ ಇದು ಬರುತ್ತೆ, ಅವೇರ್ನೆಸ್ ಇರೋದಿಲ್ಲ. ಹಾಗಾಗಿ ಈ ವಿಡಿಯೋನ ಅವರಿಗೆಲ್ಲ ಶೇರ್ ಮಾಡಿದ್ರೆ, ಯಾರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರ್ತಾರೆ ಅವರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.